ಈ ದಿನ ಬಹಳ ಕೆಟ್ಟ ದಿನ ಅಂತ ಹೇಳ್ಬೋದು. ಯಾಕೆಂತಂದ್ರೆ ನಮ್ಮ ಅಣ್ಣನ ಸ್ನೇಹಿತರು, ಕ್ಲಾಸ್ಮೇಟು ಆದಂಥ ನೀಲಕಂಠೇಗೌಡರು ಕುಟುಂಬದ ಸದಸ್ಯರಾಗಿ ಇದ್ರು. ನಮ್ಮ ಒಡನಾಟ ಚೆನ್ನಾಗಿತ್ತು. ಕಷ್ಟದಿಂದ ಬಂದವರು, ಕಷ್ಟ ಅಂದ್ರೆ ಗೊತ್ತಿರ್ತಕ್ಕಂಥವ್ರು. ಅಂಥವರೊಬ್ರು ಇವತ್ತು ತೀರ್ಕೊಂಡಿರೋದು ಅನೇಕ ಬಡ ಜನತೆಗೆ ಒಂದಷ್ಟು ಕಷ್ಟ ಆಗುತ್ತೆ. ಅದೇ ರೀತಿಯಲ್ಲಿ ತಾಲೂಕಿನ ಜನತೆಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ನೋವಾಗಿರುತ್ತೆ, ತೊಂದರೆ ಆಗಿರುತ್ತೆ. ಆ ಮನೆ ನೋವನ್ನು ಭರಿಸುವ ಶಕ್ತಿ ನೀಡಲಿ ಆ ದೇವರು ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೇನೆ. ಅವರ ಮನಸ್ಸಿಗೆ ಶಾಂತಿ ನೀಡಲಿ ಅಂತ ನಾವು ಮೊದಲಿಂದ ಕೂಡ ನಮಗೂ ಅವ್ರಿಗೂ ಒಂದು ಕುಟುಂಬದ ಸ್ನೇಹಿತ ಇತ್ತು. ಆದರೆ ರಾಜಕೀಯವಾಗಿ ಬೇರೆ ಇದ್ರು ಕೂಡ ಕುಟುಂಬದಲ್ಲಿ ಬಂದಾಗ, ಆ ಕಡೆ ಬಂದಾಗ ಮನೆಗೆ ಬಂದು ಮಾತಾಡ್ಸುವಂತದಿತ್ತು. ನಾವು ಈ ಕಡೆ ಎಲ್ಲಾದ್ರೂ ಬಂದಾಗ ಅವ್ರ ಮನೆಗೆ ಬಂದು ಮಾತಾಡುವಂತ ಸ್ನೇಹಿತ, ಒಳ್ಳೆ ಸಂಬಂಧ ಇತ್ತು. ಅದರಲ್ಲಿ ಯಾವುದೇ ಇದಿರ್ಲಿಲ್ಲ. ಒಳ್ಳೆ ವ್ಯಕ್ತಿ. ಇವತ್ತು ಕಳ್ಕೊಂಡಿದ್ದೀವಿ. ಅವರೆಲ್ಲರೂ ಕೂಡ ನೋವಿದೆ ಎಲ್ಲರಿಗೂ ಕೂಡ. ಒಳ್ಳೆ ವ್ಯಕ್ತಿ. ಅವ್ರ ಪಕ್ಷದಲ್ಲಿ ಮೊದಲಿಂದ ಕೂಡ ಶಿಸ್ತಿನ ಸಿಪಾಯಿ ಕೆಲಸ ಮಾಡಿದ್ದಾರೆ. ಚಿಕ್ಕ ವಯಸ್ಸಿಂದ ಕೂಡ ಒಂದು ಕಷ್ಟದಲ್ಲಿ ಬೆಳೆದು ಬಂದು ಇವತ್ತು ಎಲ್ಲಾ ರೀತಿಯಲ್ಲೂ ಕೂಡ ಪಾಪ ಪಕ್ಷಕ್ಕೆ ಮತ್ತು ಅವ್ರು ನಂಬಿದವ್ರಿಗೆಲ್ಲ ಕೂಡ ಸಹಾಯ ನೀಡಿದಂತ ವ್ಯಕ್ತಿ. ಅವ್ರ ಬಗ್ಗೆ ಗೌರವವಾಗಿ ತಾಲೂಕಿನ ಜನತೆ ಇದೆ. ಅದೇ ರೀತಿಯಲ್ಲಿ ನಮಗೂ ಗೌರವ ಇದೆ. ನೀಲಕಂಠೇಗೌಡರು ಅಂತಂದ್ರೆ ಒಂದು ಬಡವರ ಪರವಾದಂತ ಒಂದು ಏನಾದ್ರು ಕಷ್ಟ ಸುಖ ಇದ್ದಾಗ ಅವ್ರ ಹತ್ರ ಬಂದು ಹೇಳ್ಕೊಳ್ತಾ ಇದ್ರು. ಅವರು ಒಂದಷ್ಟು ಅವ್ರ ಕೈಲಾದಂತ ಸಹಾಯ ಮಾಡ್ತಾ ಇದ್ರು. ರಾಜ್ಯದಲ್ಲಿ ಒತ್ತಡ ಜಾಸ್ತಿ ಇರುತ್ತೆ. ರಾಜಕೀಯ ಒತ್ತಡ ಸರ್ವೇ ಸಾಮಾನ್ಯ, ಎಲ್ಲಾ ಪಕ್ಷದಲ್ಲೂ ಇರ್ತದೆ. ಅದೇ ರೀತಿಯಲ್ಲೂ ಕಾಂಗ್ರೆಸ್ಸಲ್ಲೂ ಇರ್ತದೆ. ಅದಕ್ಕಿಂತ ನಿನ್ನೆ ಕೂಡ ಆರಾಮಾಗಿದ್ದಂತ ಅವರು ಇವತ್ತು ದೇವರು ವಾಪಸ್ ಪಡೆದಿದ್ದಾರೆ. ಆ ದೇವರ ಇಚ್ಛೆ, ಆಟ. ಅದನ್ನು ನಾವು ಯಾರು ಕೂಡ ಬಂದವರು ಹೋಗ್ಲೇಬೇಕು. ಆದ್ರೆ ಈ ವಯಸ್ಸಲ್ಲಿ ಅವ್ರು ಇನ್ನ ಸ್ವಲ್ಪ ಇರಬೇಕಾಯ್ತು, ನಮ್ಮ ತಾಲೂಕಿಗೆ ಒಂದಷ್ಟು ಜನಸೇವೆ ಮಾಡ್ಬೇಕಾಯ್ತು ಅಂತಕ್ಕಂಥದ್ದು ಎಲ್ಲರ ಅಭಿಲಾಷೆ.